ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ ನಿಂತ್ಕೋ ಸಿಹಿ. ಸಿಹಿ ಪ್ಲೀಸ್, ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಬೇಡ ಸಿದ್ದಮ್ಮ, ನನ್ಗೆ ಎಣ್ಣೆ ಬೇಡ. ನಿನ್ ಕೂದಲಿಗೆ ಒಳ್ಳೇದ್ ಕಡೆ, ನಿನ್ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ದೇಹಕ್ಕೂ ತಂಪು. ಆಟ ಆಡ್ಬೇಡ ನನ್ನ ಹತ್ರ. ಸಿಹಿ ಪ್ಲೀಸ್. ಏನೇ ಹಾಗಂದ್ರೆ ಅಜ್ಜಿ, ಹಂಗಂದ್ರೆ ನನ್ ಕೂದಲೆಲ್ಲ ಅಂಟಾಗುತ್ತೆ. ಆಮೇಲೆ ಬೆಳಿಗ್ಗೆ ಆದ್ರೆ ಮುಖ ಎಲ್ಲ ಆಯ್ಲಿ. ಸಿಹಿ, ನಾನು ನಿಮ್ಮಮ್ಮನ ವಯಸ್ಸಿನವಳಾಗಿದ್ದಾಗ ನನ್ನ ಕೂದಲು ಎಷ್ಟು ಉದ್ದ ಇತ್ತು ಗೊತ್ತಾ? ಯಾಕೆ ಹೇಳು? ನಾನು ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊತಾ ಇದ್ದೆ. ನಾನು ಉದ್ದ ಜಡೆ ನೋಡಿನೇ ಕಣೆ ನಿಮ್ಮ ತಾತ ನನ್ನನ್ನು ಮದುವೆ ಮಾಡ್ಕೊಂಡಿದ್ದು. ಅಜ್ಜಿ, ಹಾಗಾದ್ರೆ ಬಾಬ್ ಕಟ್ಟಿರೋರ್ಗೆ ಮದ್ವೆ ಆಗಲ್ವಾ? ಏಯ್ ಟಾರ್ಲೆ, ಮಾಡ್ತೀನಿ ಇರು ನಿನ್ಗೆ. ಸರಿ ಸರಿ, ನೀ ಆಫೀಸ್ಗೆ ಹೋಗಿದ್ಯಲ್ಲ, ಅಲ್ಲಿ ಕತೆ ಏನು ಹೇಳಲೇ ಇಲ್ಲ. ಏನಾಯ್ತಲ್ಲಿ? ಅಜ್ಜಿ, ನಾನು ಆಫೀಸ್ಗೆ ಹೋಗಿದ್ದಲ್ವಾ, ಎಲ್ಲರೂ ನನ್ನ ನೋಡಿ ಖುಷಿ ಪಟ್ರು ಗೊತ್ತಾ? ಏನೋಮ್ಮ, ನಂಗೆ ಸರಿ ಗೊತ್ತಾಗ್ತಾ ಇಲ್ಲ. ನಿನ್ನ ಫ್ರೆಂಡ್ ಶ್ರೀರಾಮ್ ಹೇಗಿದ್ದಾರೆ? ನನ್ನ ಫ್ರೆಂಡ್ ಆಲ್ಮೋಸ್ಟ್ ಚೆನ್ನಾಗೇ ಇದ್ದಾರೆ ಅಜ್ಜಿ. ಹೌದೇನೆ? ಏನಂದ್ರ? ಅಜ್ಜಿ, ನೀವು ಅಲ್ಲೇ ಇರಿ, ನನ್ಗೆ ಗೊತ್ತು ನೀವು ಯಾಕೆ ಬರ್ತಿದ್ದೀರಾ ಅಂತ. ನೀವು ನಮ್ಮ ತಲೆಗೆ ಎಣ್ಣೆ ಹಚ್ಚಬೇಕು ಅಂತ ಸೀತಮ್ಮನ್ಗೆ ಹೆಲ್ಪ್ ಮಾಡ್ತಿದ್ದೀರಾ ತಾನೆ? ತುಂಬಾ ಕಿಲಾಡಿ ಇದೀ ಕಣೆ ನೀನು. ಸೀತಾ, ರಾಮ್ ಯಾಕೆ ಇತ್ತೀಚೆಗೆ ತುಂಬಾ ಬರ್ತಾನೆ ಇಲ್ಲ? ಎಷ್ಟಾದ್ರೂ ಶ್ರೀಮಂತರಲ್ವಾ, ಅವ್ರು ಯಾರು ಏನು ಎತ್ತ ಅಂತ ಇಲ್ಲೆಲ್ಲರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಈ ಕಡೆ ಜಾಸ್ತಿ ಬರಲ್ಲ ಅನ್ಸುತ್ತೆ ಅಲ್ವಾ? ಹಾಗೇನಿಲ್ಲಮ್ಮ, ಅವರು ಶ್ರೀಮಂತರು ನಿಜ. ಕೆಲಸ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ, ಆದರೆ ದೊಡ್ಡಸ್ತಿಕೆ ಇಲ್ಲ. ಎಷ್ಟೇ ಆದರೂ ಅವ್ರು ನಮಗೆ ಸಂಬಳ ಕೊಡೋ ಬಾಸ್. ಅದಕ್ಕೆ ನಾನು ಅಷ್ಟೊಂದು ಸಲಿಗೆ ತಗೋತಿಲ್ಲ. ಆದರೆ ಮುಂಚಿನ ಥರನೇ ಆ ಫ್ರೆಂಡ್ಶಿಪ್ ರೆಸ್ಪೆಕ್ಟ್ ಅವರಿಗಿದೆ ಅಮ್ಮ. ಮುಂಚೆ ಹೇಗಿದ್ರು ಈಗಲೂ ನನ್ನ ಜೊತೆ ಹಾಗೇ ಇದ್ದಾರೆ. ನಾನೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಲೇಟ್ ಮಾಡಿದೆ. ಆ ಹೆಸರಿಗೆ ತಕ್ಕಂತೆ ಆ ವ್ಯಕ್ತಿ ನಿಜವಾಗ್ಲೂ ಅಪರೂಪ ಅಮ್ಮ. ಅದು ನಿಜಮ್ಮ, ಅವರು ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಿದ ಕೊಡ ತುಳ್ಕಲ್ಲ ಅಂತ. ಈ ಫೋನ್ ಯಾಕೆ? ಇಡು ಅಲ್ಲಿ, ಇಡು. ಸೀತಮ್ಮ, ನಾನು ನೆನ್ನೆ ಸ್ಕೂಲಿಗೆ ಹೋಗಿಲ್ಲ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಏನು ಹೋಮ್ವರ್ಕ್ ಅಂತ ಕೇಳ್ತೀನಿ. ನಿಮ್ಮನ್ನ ಇನ್ವಿಟೇಷನ್ ಕೊಟ್ಟು ಕರ್ಸ್ಕೋಬೇಕಾ? ಏಯ್, ಮದುವೆ ಮನೇಲಿ ನನ್ನ ವಿರುದ್ಧನೇ ಮಾತಾಡ್ತಿದ್ರಲ್ಲ, ಅಷ್ಟೊಂದು ಧೈರ್ಯ ನಿಮ್ಗೆ ಆಗ ನೆನಪಾಗ್ಲಿಲ್ವಾ ಯಾರ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತ? ಅಯ್ಯಯ್ಯಯ್ಯೋ ಸರ್, ಅವಾಗಿನ ಪರಿಸ್ಥಿತಿ ಹಂಗಿತ್ತು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ಸರ್. ಸರ್, ನೀವು ಹೀಗೆ ನಿಂತಿರೋದು ನೋಡೋಕ್ಕೆ ನನ್ನ ಕಣ್ಣಿಂದ ಆಗ್ತಾ ಇಲ್ಲ ಸರ್. ದಯವಿಟ್ಟು ಹೋಗಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್, ಪ್ಲೀಸ್ ಹೋಗಿ ಕೂತ್ಕೊಳ್ಳಿ. ಪಾಪ, ಅಲ್ಲೇ ನೋವಾಗ್ತಿದ್ಯೋ ಏನೋ. ಎತ್ತು ಬಾಯಿ ಮುತ್ಕೊಂಡ್ರಿ. ಸರ್, ಅದು ನಮ್ಮನ್ನ ಕರ್ಸಿದ ಉದ್ದೇಶ
ನನ್ನನ್ನ ಸ್ಥಿತಿಗೆ ತನ್ನಲ್ಲ ಆ ರಾಮ ಅವನನ್ನ ಸುಮ್ಮನೆ ಬಿಡೋದಿಲ್ಲ. ಮುಗಿಸ್ತೀನಿ, ಮುಗಿಸಾಕ್ತೀನಿ. ಸರ್ ಮತ್ತ್ಯಾಕೆ ಮರ್ಡ್ರು ಗಿಡ್ರು ಅಂತ ಹೋಗ್ತೀರಾ? ನಾವು ನಿಮ್ಗೆ ಬೇಲ್ ಕೊಡ್ಸಿ ಬಿಡ್ಸಕ್ಕೆ ಕಾಸು ಸೇರಿಸ್ತಿದೀವಿ. ಆ ರಾಮ್ನಿಂದನೂ ಸಖತ್ ವಸೂಲಿ ಮಾಡ್ತಿದೀವಿ. ಹಾ ಆ ದುಡ್ಡಿಂದಾನೇ ನಿಮ್ಮನ್ನ ಬಿಡಿಸ್ತೀವಿ. ಅಲ್ಲಿಗಲ್ಲಿಗೆ ಎಲ್ಲ ಸರಿ ಹೋಗತ್ತಲ್ವಾ? ಸುಮ್ನೆ ಯಾಕೆ ಈ ಕೊಲೆ ಗಿಲೆ ಎಲ್ಲ? ಸುಮ್ನೆ ರಿಸ್ಕು. ಅಣ್ಣ ಏನಾಯ್ತು? ಏನ್ ವಿಷಯ? ಪಾಪಚ್ಚಿ, ಹೊಸ ಮನೆಗೆ ಎಲ್ಲರೂ ಬರ್ತಿದ್ದಾರೆ, ನೀನು ಬಾ. ಹೊಸ ಮನೆನಾ? ನಾನು ಅಲ್ಲಿ ಇರೋಲ್ಲ ಅಂತ ತಾನೇ ಇಲ್ಲಿ ಬಂದಿರೋದು. ಓಕೆ, ಬಂದು ಹೋಗು. ನೀನು ಬರಲಿಲ್ಲ ಅಂದರೆ ಎಲ್ಲರೂ ಬೇಜಾರು ಮಾಡ್ಕೊತಾರೆ. ಅಂದ್ರೆ ನೀನ್ ಬೇಜಾರಾಗೋದನ್ನ ನನಗೆ ನೋಡೋಕ್ಕಾಗಲ್ಲ. ಅವ್ರ ಮುಂದೆ ನೀನಾಗಿರಲ್ಲ, ಒಂಥರ ಇರ್ತೀಯ. ನನಗದನ್ನ ನೋಡೋಕ್ಕಾಗಲ್ಲ. ನೀನೇ ಹೋಗ್ಬಿಟ್ ಬಾ. ಪಾಪಚ್ಚಿ, ಒಂದು ಅರ್ಧ ಗಂಟೆ ಬಂದು ಹೋಗು. ಇಲ್ಲದೆ ಹೋದರೆ ಸೂರಿ ಏನು ಎತ್ತ ಅಂತ ಪ್ರಶ್ನೆಗಳು ಕೇಳ್ತಾನೆ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಅಣ್ಣ, ನಿನ್ನನ್ನು ಅಲ್ಲೇ ಇರು ಅಂತ ಹೇಳ್ತಿದ್ದೀನಾ? ಒಂದು ಅರ್ಧ ಗಂಟೆ ಬಂದು ಹೋಗು ಅಂತ ಕೇಳ್ಕೊತಿದ್ದೀನಿ. ಸರಿ ಬರ್ತೀನಿ, ಒಂದು 5 ನಿಮಿಷ ಟೈಮ್ ಕೊಡು. ನನ್ನ ರೂಮ್ಗೆ ಯಾರೋ ಬಂದಿದ್ದಾರೆ, ಹಾಗೆ ಬಂದರೆ ಚೆನ್ನಾಗಿರಲ್ಲ. ಏನು ಎತ್ತ ಅಂತ ಕೇಳ್ಕೊಂಡು ಬರ್ತೀನಿ. ಸರಿ, ನಾನು ನಿನ್ನ PG ಹತ್ರ ವೆಯ್ಟ್ ಮಾಡ್ತಿರ್ತೀನಿ. ಅಣ್ಣ ಬಂದಿದ್ದಾನೆ ಆಂಟಿ, ಅವ್ರ ಜೊತೆ ಆಚೆ ಹೋಗ್ಬಿಟ್ಟು ಬರ್ತೀನಿ. ಸರಿನಮ್ಮ. ನಿನ್ನ ರೂಮಲ್ಲಿ ಮುಂಚೆ ಇದ್ಲಲ್ಲ ಆ ಹುಡುಗಿ ಮತ್ತೆ ಬಂದಿದ್ದಾಳೆ. ಸ್ವಲ್ಪ ಮಾತು ಜಾಸ್ತಿ, ಆದರೆ ತುಂಬ ಒಳ್ಳೆ ಹುಡುಗಿ. ತಿಂಡಿ ತಿನ್ನಕ್ಕೆ ಹೋಗಿದ್ದಾಳೆ, ಆಮೇಲೆ ಮೀಟ್ ಮಾಡಿಸ್ತೀನಿ. ಸರಿ ಆಂಟಿ. ಸರಿನಮ್ಮ. ಇವ್ರೇನು ಹೀಗೆ ಹರಡಿದಾರಲ್ಲ? ಪಾಪ, ಅರ್ಜೆಂಟಲ್ಲಿ ಹಾಗೆ ಹೋದ್ರೇನೋ. ಏಯ್, ನನಗೆ ಬೆಲೆ ಕೊಡ್ಸ್ತೀರಾ? ನಿಮ್ಮ ಮುಖ ನೋಡ್ಕೊಳ್ರಿ. ನೀವು ಯಾವತ್ತು ನನಗೆ ಉಲ್ಟಾ ಹೊಡೆದ್ರು ಅವತ್ತೇ ನೀವು ನಾಲಾಯಕ್ ನನ್ನ ಮಕ್ಕಳು ಅಂತ ನನಗೆ ಗೊತ್ತಾಗೋಯ್ತು. ನಿಮ್ಮನ್ನು ನಂಬಕ್ಕಾಗಲ್ಲ. ಆದ್ರೂ ಏಯ್, ನಾನಿಲ್ಲಿಗೆ ಯಾಕೆ ಕರ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ನಾನು ಜೈಲಲ್ಲಿ ಇದ್ದಿದ್ದ ಮಾತ್ರಕ್ಕೆ ಈ ರುದ್ರ ಪ್ರತಾಪನ ಪ್ರತಾಪ ನಿಲ್ಲೋದಿಲ್ಲ ಅಂತ ಹೇಳೋದಿಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.